ನಮಸ್ಕಾರ, ಇದು ಸಮಯ ಸೂತ್ರ, ನಿಜದ ಮಾತು ಮಾತ್ರ. ಸುಳ್ಳು ಸುದ್ದಿಗೆ ಇಲ್ಲ ಇಲ್ಲಿ ಯಾವತ್ತೂ ಅವಕಾಶ, ಯಾವತ್ತೂ ಅವಕಾಶ. ತಾಯ ಸುದ್ದಿ ನಮ್ಮ ವರದಿ ಸಮಮಯ ಹೇಳುತ್ತದೆ, ತಾಯ ಸುದ್ದಿ ನಮ್ಮ ವರದಿ ಸಮಮಯ ಹೇಳುತ್ತದೆ. ಸತ್ಯವೇ ಉಳಿಯುತ್ತದೆ, ಸುಳ್ಳಿನ ನೆರಳುಲಿ ಕರಗುತ್ತದೆಂತದೆ. ಕ್ಷಣ ಕ್ಷಣವೂ ಸತ್ಯ ಹೊರಬರುತ್ತದೆ, ನಿಮ್ಮ ಮುಂದೆ ನಿಜ ಬೆಳಬರುತ್ತದೆ, ನಿಮ್ಮ ಮುಂದೆ ನಿಜ ಬೆಳಗುತ್ತದೆ. ಇದು ಸಮಯ ಸೂತ್ರ, ಇದು ಸತ್ಯದ ಶಕ್ತಿ. ಇದು ಸಮಯ ಸೂತ್ರ, ಇದು ಸತ್ಯದ ಶಕ್ತಿ. ಇದು ಸಮಯ ಸೂತ್ರ, ಇದು ಸತ್ಯದ ಶಕ್ತಿ. ಸಮಯ ಸೂತ್ರ, ಸತ್ಯದ ಶಕ್ತಿ. ಮಾದೇಶ್ವರ ಯುವಕರ ಇವರು ಇದನ್ನ ಎರಡನೇ ಬಾರಿ ಕ್ರಿಕೆಟ್ ಟೂರ್ನಿಯನ್ನು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಅದರಿಂದ ಎಲ್ಲ ಕ್ರೀಡಾ ಅಭಿಮಾನಿಗಳಿಗೆ ಎಲ್ಲ ಪ್ರೋತ್ಸಾಹ ಕೊಡೋಕ್ಕೋಸ್ಕರ ಅವ್ರಿಗೆ ಈ ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ. ಅದರಿಂದ ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರ ಪ್ರೋತ್ಸಾಹ ಹಾಗೂ ಅವರ ಆಟವನ್ನು ತೋರಿಸಿ ಇಲ್ಲಿ ಯಶಸ್ವಿಗೊಳಿಸಬೇಕಾಗಿ ತಾವು ಆಟಗಾರರಲ್ಲಿ ಮನವಿ ಮಾಡ್ಕೊತೀವಿ. ಕ್ರೀಡಾ ಆರೋಗ್ಯ ದೃಷ್ಟಿಯಲ್ಲಿ ಈಗ ನಾವು ಕ್ರಿಕೆಟ್ ಆಟ ಆಡೋರಿಗೆ ಏನ್ ಪ್ರೋತ್ಸಾಹ ಕೊಡ್ಬೇಕು, ಮಾದೇಶ್ವರಿಗೆ ಆತರ ಪ್ರೋತ್ಸಾಹ ಕೊಡ್ತಾ ಇದಾರೆ. ಎಲ್ಲಾ ಅಶೋಕ್ಪುರಮಲ್ಲಿ ಎಲ್ಲಾ ತರದ್ದು ಆಟದಲ್ಲಿ ಇದಾರೆ. ಕುಸ್ತಿಲಿ ಆಗಿರ್ಬೋದು, ಕಬಡ್ಡಿಲಿ ಆಗಿರ್ಬೋದು, ಕ್ರಿಕೆಟ್ ಅಲ್ಲಿ ಆಗಿರ್ಬೋದು, ಮೊನ್ನೆ ವಾಲಿಬಾಲ್ ಮಾಡಿದ್ರು, ನೆಕ್ಸ್ಟ್ ಫುಟ್ಬಾಲ್ ಮಾಡ್ತಾರೆ. ಅದರಿಂದ ಕ್ರೀಡಾಪಟುಗಳಿಗೆ ಅನುಕೂಲ ಆಗಿ ಆರೋಗ್ಯ ದೃಷ್ಟಿಯಲ್ಲಿ ಯಾವ್ಯಾವ ತರ ಆಟ ಆಡ್ಬೋದು, ಯಾವ್ಯಾವ ತರ ಒಳ್ಳೆ ಚಟುವಟಿಕೆಗಳಾಗಿ ಆರೋಗ್ಯವಾಗಿರ್ಲಿ ಅಂದ್ಬಿಟ್ಟು ನಮ್ಮ ಅಶೋಕ್ಪುರಂ ಮಾದೇಶ್ವರಿ ಈ ಕಾರ್ಯಕ್ರಮ ವರ್ಷ ಈ ತರ ಮಾಡ್ಕೊಂಡ್ ಬರ್ತಾ ಇದೆ. ಅದರಿಂದ ಅವ್ರಿಗೆ ಒಳ್ಳೇದಾಗುತ್ತೆ ಹೊರತು ನಮ್ಮ ಸಂಘಟನೆ ಜೋರಾಗ್ತದೆ. ಮುಂದಿನ ಇದಕ್ಕೆ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಅನುಕೂಲ ಆಗ್ಲಿ ಅಂತ ಮಾಡ್ಕೊಡ್ತಿದ್ವಿ. ಮೈಸೂರು ಭಾಗದಲ್ಲಿ ಹೆಚ್ಚಾದಂತ ಯೂತ್ ಅನ್ನ ಹೊಂದಿರುವಂತ ಒಂದು ಪ್ಲೇಸ್ ಅಂದ್ರೆ ಅಶೋಕಪುರಂ. ಅದರಲ್ಲೂ ಕೂಡ ಹೆಚ್ಚು ಕ್ರೀಡೆಗೆ ಉತ್ಸಾಹವನ್ನ ತೋರಿಸ್ತಾ ಇರೋಂಥ ಎಲ್ಲಾ ಯುವಕರು ಒಂದೇ ಆಟವನ್ನ ಆಡ್ತಾ ಇಲ್ಲ. ಇವರು ಎಲ್ಲದರಲ್ಲೂ ಹೆಚ್ಚು ಉತ್ಸಾಹವನ್ನು ತೋರ್ತಾ ಇದ್ದಾರೆ. ಇದು ಈ ಮೈಸೂರಿಗೆ ಒಂಥರ ಹೆಮ್ಮೆ ಅನಿಸ್ಬೋದು. ಬಟ್ ಹಾಗೆ ಈ ಬರೀ ಕೇವಲ ಇಷ್ಟೇ ಅಶೋಕಪುರಂ ಮಟ್ಟಕ್ಕೆ ಸೀಮಿತ ಆಗ್ಬಾರ್ದು. ಇದು ಇವರ ಒಂದು ಕ್ರೀಡಾ ಒಂದು ಎನರ್ಜಿ ಮತ್ತೆ ಇಲ್ಲಿ ಪ್ರತಿಭಾವಂತರು ಕರ್ನಾಟಕದ ಮಟ್ಟಿಗೆ, ರಾಷ್ಟ್ರ ಮಟ್ಟದಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಹೆಚ್ಚು ಪ್ರೋತ್ಸಾಹ ನೀಡೋದಕ್ಕೆ ಹೆಚ್ಚಾದ ಸಂಸ್ಥೆಗಳಿದೆ. ಅವರ ಒಂದು ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸೋದು ಕೂಡ ಸಂಸ್ಥೆಗಳಿದೆ. ಆ ಥರ ಅಂಥವರನ್ನು ಅವರು ಗುರುತಿಸಿ ಸಹಾಯ ಪಡ್ಕೊಂಡು ಮೇಲೆ ಬೆಳೀಲಿ ಅಂತ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಈ ದಿನ ಮಾದೇಶ್ವರ ಯೂತ್ ಪ್ರೀಮಿಯರ್ ಲೀಗ್ ಸೀಸನ್ 2 ವತಿಯಿಂದ ಇಲ್ಲಿ ಅಶೋಕಪುರಮಲ್ಲಿ ಒಂದು ಕ್ರಿಕೆಟ್ ಅನ್ನೋ ಒಂದು ಆಟನಲ್ಲಿ ಏರ್ಪಡಿಸಿದ್ದಾರೆ. ಮೊದಲನೇದಾಗಿ ಆ ಆರ್ಗನೈಸಿಂಗ್ ಕಮಿಟಿಗೆ ನಾನು ಈ ಇದರಲ್ಲೂ ಒಂದು ಸುಸಜ್ಜಿತವಾಗಿ ಒಂದು ಕ್ರೀಡಾಂಗಣನ ಏರ್ಪಡಿಸಿ ಒಂದು ಆಯೋಜನೆ ಮಾಡಿ ಇಲ್ಲಿ ಉತ್ತಮವಾದ ಕ್ರೀಡೆ ಮನೋಭಾವಕ್ಕೋಸ್ಕರ ಎಲ್ಲಾ ಈ ಮೈಸೂರು ಜಿಲ್ಲೆಯ ಎಲ್ಲಾ ಕ್ರೀಡಾಪಟುಗಳು ಬಂದಿದ್ದಾರೆ. ಆ ಎಲ್ಲಾ ಕ್ರೀಡಾಪಟುಗಳಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಎಲ್ಲ ಒಳ್ಳೆದಾಗಿ. ಥ್ಯಾಂಕ್ ಯು. ಎಲ್ಲರಿಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ಶುಭ ಕೋರ್ತೀನಿ. ಈ ಮಾದೇಶ್ವರ ಯೂತ್ ಸಂಸ್ಥೆಗೆ ಲಾಸ್ಟ್ ಇಯರಿಂದ ನಮ್ಮ ಸಂಸ್ಥೆಗೆ APL ಕೊಟ್ಟಿದ್ದಾರೆ. ಅದನ್ನು ನಾವು ಮುಂದುವರಿಸ್ತಾ ಇದ್ದೀವಿ. APL ಬಂದು ಕ್ರೀಡೆ ಒಂದು 7 ವರ್ಷದಿಂದ ನಡೀತಾ ಇದೆ. ನಮ್ಮ ಅಶೋಕಪುರಂ ಪ್ರೀಮಿಯರ್ ಲೀಗು ಸೇಮ್ IPL ಥರನೇ ನಾವು ಬಿಡ್ ಮಾಡಿ ಪಾರ್ಟಿಸಿಪೇಟ್ ಮಾಡಿ ಹುಡುಗರು ಯಾರು ಸ್ಪೋರ್ಟ್ಸ್ ಬಿಡ್ ಮಾಡಿ ನಾವು ಪರ್ಚೇಸ್ ಮಾಡಿ 8 ಟೀಮ್ ಮಾಡಿರ್ತೀವಿ. 8 ಟೀಮಲ್ಲಿ ಯಾರು ಇರ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡಿ ಟೂರ್ನಮೆಂಟ್ ಥರ ಮಾಡ್ತಾರೆ. ನಮ್ಮ ಮಾದೇಶ್ವರ ಯೂತ್ ಸಂಸ್ಥೆ ಪ್ರತಿಯೊಂದು ಇವಾಗಂದ್ರೆ ಅವಾಗಿಂದನೂ ಮಾಡ್ಕೊಬರ್ತಾ ಇದ್ದೀವಿ. ಪ್ರತಿಯೊಂದು ಯಾವುದೇ ಸ್ಪೋರ್ಟ್ಸ್ ಆಗಲಿ ಏನಾಗಲಿ ಎಲ್ಲದಕ್ಕೂ ಉತ್ತೇಜನ ಕೊಡ್ತಾರೆ. ಕಬಡ್ಡಿಗೂ ಕೊಟ್ಟಿದ್ದಾರೆ, ಕುಸ್ತಿಗೂ ಕೊಟ್ಟಿದ್ದಾರೆ, ಕ್ರಿಕೆಟ್ಗೂ ಕೊಟ್ಟಿದ್ದಾರೆ. ಈ ಸಲ ಕ್ರಿಕೆಟ್ ಏನಂದರೆ ನಮಗೆ ತುಂಬ ಪ್ರೀತಿಯಾದ್ದು. ನಮ್ಮ ಸಂಸ್ಥೆ ತುಂಬ ನಮ್ಮ ಪ್ರೋತ್ಸಾಹ ಮಾಡೋರು. ಕ್ರೀಡೆ ಅಂದರೆ ನಮ್ಗೆ ಅವಾಗಿಂದ ಇವರೇ ನಮಗೆ ಉತ್ತೇಜನ ಕೊಡ್ತಾಯಿದ್ರು. ಅದರಿಂದ ನಾವೇನು ಮಾಡ್ತೀವಿ, ಈ ಕ್ರೀಡೆಗೆ ಒಂದು ಉತ್ತೇಜನ ಕೊಡೋದು ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಈ APL ಮಾಡೋ ಉದ್ದೇಶ ಅಂದರೆ ಹುಡುಗರು ಭಾಳ ಮಧ್ಯೋಚನೆಗೆ ಬೇರೆ ಬೇರೆ ಆಕ್ಟಿವಿಟೀಸ್ಗಳಿಗೆ ತುಂಬ ಇದಾಯ್ತಾರೆ. ಅದನ್ನು ಕ್ರೀಡೆಗೆ ಬಂದರೆ ಸ್ವಲ್ಪ ಅವರು ಅಲ್ಲಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ.
ಅದರಿಂದ ನಮ್ಮ ಅಶೋಕಪುರಂ ಜನಗಳಿಗೆ ಬೇರೆ ಥರ ಒಂದು ಬರೀ ಇಲ್ಲೇ ಅಲ್ಲ, ಕರ್ನಾಟಕ ಲೆವೆಲು, ಸ್ಟೇಟ್ ಲೆವೆಲು, ಇಂಟರ್ನ್ಯಾಷನಲ್ಗೆ ಹೋಗಲಿ ಅಂತ ನಾವು ಹಾರೈಸ್ತೀವಿ. ಸಮಯ ಸೂತ್ರ ಸತ್ಯದ ಶಕ್ತಿ. ನಮಸ್ಕಾರ.